ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಮತ್ತೆ ಕೊರೋನಾ ನಿಧಾನಗತಿಯಲ್ಲಿ ತನ್ನ ಸಂಖ್ಯೆ ಹೆಚ್ಚಳ ಮಾಡಿಕೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವಾಲಯದ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಈಗಾಗಲೇ ಹಲವು ಸುತ್ತಿನ ಸಭೆ ಮಾಡಿದೆ. ಈ ನಡುವೆ ಕೆಲವರಿಗೆ 60 ವರ್ಷ ಮೇಲ್ಪಟ್ಟಂತವರಿಗೆ ಮಾಸ್ಕ್ ಕಡ್ಡಾಯ ಅನ್ನೋ ಸೂಚನೆ ಕೂಡ ಈಗಾಗಲೇ ಬಂದಿದೆ. ಆದ್ರೆ ಸರ್ಕಾರದ ರೂಲ್ಸ್ ಸರ್ಕಾರದಿಂದಲೇ ಪಾಲನೆ ಆಗ್ತಾ ಇಲ್ಲ. ಅರವತ್ತು ವರ್ಷ ಮೇಲ್ಪಟ್ಟಂತಹ ಸಚಿವರುಗಳಿಂದಲೇ ರೂಲ್ಸ್ಗೆ ಡೋಂಟ್ ಕೇರ್. ನಿನ್ನೆ ನಡೆದ ಸಂಪುಟ ಸಭೆಯ ವೇಳೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿತು. ಸಚಿವರು ಬರುವಾಗ ಹಿಂದೆ ಮುಂದೆ ಜನ ಒಟ್ಟಿಗೆ ಸೇರಿರ್ತಾರೆ, ಭದ್ರತಾ ಸಿಬ್ಬಂದಿ ಇರ್ತಾರೆ, ಅಂಥವರೇ ರೂಲ್ಸ್ ಪಾಲನೆ ಮಾಡ್ತಾ ಇಲ್ಲ. ಆಮೇಲೆ ರೂಲ್ಸ್ ಮಾಡಿದೆ ಅವರು ಇದೇ ಸರ್ಕಾರದವರು. ನೋಡಿ ಅಲ್ಲಿ ರೂಲ್ಸ್ ಜಾರಿಯಾದ ಕೆಲ ಗಂಟೆಗಳಲ್ಲೇ ರೂಲ್ಸ್ ಬ್ರೇಕ್. ಇದೊಂದು ರೀತಿ ಹೇಳೋದು ವೇದಾಂತ, ತಿನ್ನೋದು ಬದನೆಕಾಯಿ ಅಂತಾರಲ್ಲ, ಹಂಗಾಯ್ತು ಇವ್ರುಗಳ ಪರಿಸ್ಥಿತಿ. ಇವ್ರುಗಳೇ ಹೇಳೋದಂತೆ ಕೊರೋನಾ ಜಾಗೃತವಾಗಿರ್ಬೇಕು. ಅದರಲ್ಲೂ ಸಾರಿಗೆ ಸಚಿವರು ಮೊನ್ನೆ ತಾನೇ ಹೇಳಿದ್ದಾರೆ, KSRTC BMTC ಬಸ್ಸಲ್ಲಿ ಮಾಸ್ಕ್ ಇಲ್ದೆ ನಾವು ಬಸ್ಸೇ ಹಚ್ಚಲ್ಲ ಜನರನ್ನ ಅಂತ ಹೇಳಿದ್ರು. ನೋಡಿದ್ರೆ ಸುತ್ತಮುತ್ತ ಜನರು ಹಾಕೊಂಡು ಓಡಾಡ್ತಾ ಇದ್ದಾರೆ, ಅವ್ರ ಬಾಯಲ್ಲೇ ಮಾಸ್ಕ್ ಇಲ್ಲ. ಏನೋ ಗೃಹ ಮಂತ್ರಿಗಳು ಪರಮೇಶ್ವರ್ ಅವರು ಆರಾಮಾಗಿ ಬರ್ತಾ ಇದ್ದಾರೆ. ಅಲ್ಲ ಅಂದ್ರೆ ನೀವು ಜನರಿಗೆ ಏನ್ ಹೇಳಕ್ ಹೊರಟಿದ್ದೀರಿ? ಹಾಗಾದ್ರೆ ಏನ್ ಮೆಸೇಜ್ ಕೊಡ್ತೀರಿ? ನೀವು ಡಿಸಿಪ್ಲಿನ್ ಆಗಿದ್ರೆ ಅಲ್ವಾ ಜನ ನಿಮ್ಮನ್ನ ನೋಡಿ ಶಿಸ್ತಾಗಿ ಕಲ್ತ್ಕೊಳ್ಳೋದು. DK ಶಿವಕುಮಾರ್ ಅವರು, ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀಯುತ DK ಶಿವಕುಮಾರ್ ಅವ್ರ ಬಾಯಲ್ಲೂ ಕೂಡ ಮಾಸ್ಕ್ ಇಲ್ಲ. ಹಿಂಗಾಗ್ಬಿಟ್ರೆ ಭಾರಿ ಕಷ್ಟನಪ್ಪ. ಅದನ್ನೇ ಹೇಳಿದ್ದು. ಇದೊಂದು ರೀತಿ ನೋಡಿ ಅಲ್ಲಿ ಒಬ್ಬೊಬ್ಬರನ್ನೇ ನೋಡ್ತಾ ಹೋಗೋಣ. ಸಿದ್ದರಾಮಯ್ಯ ಅವರು ಇಲ್ಲ, ಅವರು ಈಗ ಅಂತಲ್ಲ, ಹಲವು ದಿನಗಳಿಂದಲೂ ಕೂಡ ಮಾಸ್ಕ್ ಕಂಪಲ್ಸರಿ ಅನ್ನೋ ರೂಲ್ಸಿಗೆ ಅವರೇ ರೂಲ್ಸ್ ತಂದ್ಕೊಬಿಟ್ಟಿದ್ದಾರೆ. 70ಕ್ಕಿಂತಲೂ ಹೆಚ್ಚಿನ ವಯಸ್ಸಾಗಿದೆ, 70+ ಸಿದ್ದರಾಮಯ್ಯ ಅವ್ರಿಗೆ. ಅವ್ರು ಯಾವುದೇ ರಿಸ್ಕ್ ತಗೊಳಕ್ಕೆ ರೆಡಿ ಇಲ್ಲ, ಮಾಸ್ಕ್ ಹಾಕೊಂಡು ಡಿಸಿಪ್ಲಿನ್ ಆಗಿ ಓಡಾಡ್ತಾ ಇದ್ದಾರೆ. ಉಳಿದಂತಹ ಸಚಿವರುಗಳು ಹಿಂಗೆ ಇದ್ದಾರಾ ಅಂದ್ರೆ ನೋಡ್ತಾ ಹೋಗೋಣ. ಶರಣು ಪ್ರಕಾಶ್ ಪಾಟೀಲ್ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ನಡೆಸ್ತು. ಇವರೇ ಅಲ್ವಾ ರೂಲ್ಸ್ ತರುವಂತದ್ದು. ನೋಡಿ ಇಲ್ಲಿ ಆರೋಗ್ಯ ಮಂತ್ರಿಗಳೇ ಹಾಕೊಂಡು ಕೂತಿಲ್ಲ, ಹಂಗೆ ಕೂತಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಆರಾಮಾಗಿ ಕೂತಿದ್ದಾರೆ, ಅವ್ರ ಅಕ್ಕಪಕ್ಕದಲ್ಲಿರೋರು ಹಾಕೊಂಡಿದ್ದಾರೆ. ಶರಣು ಪ್ರಕಾಶ್ ಪಾಟೀಲ್ 55+ ಅವರು ಮಾಸ್ಕ್ ಹಾಕೊಂಡಿದ್ದಾರೆ. ಆದ್ರೆ ಅವ್ರ ಪಕ್ಕದಲ್ಲಿ ಕೂತಿರೋ ದಿನೇಶ್ ಗುಂಡೂರಾವ್ ಅವರು ಹಾಕಿಲ್ಲ. ಅವರೇ ಜನರಿಗೆ ಹೇಳ್ತಿರೋದು ಕೊರೋನಾ ಜಾಸ್ತಿ ಆಗ್ತಿದ್ದಾರೆ, ಮಾಸ್ಕ್ ಒಂದು ಕಂಪಲ್ಸರಿ ಅಂತ. ಅದಕ್ಕೆ ಹೇಳುದು, ನೀವುಗಳೇ ಹಾಕಿಲ್ಲ ಅಂದ್ರೆ ಜನ ನಿಮ್ಮನ್ನ ನೋಡಿ ಏನ್ ಮೆಸೇಜ್ ತಗೋಬೇಕು? ಅವ್ರು ಹೆಂಗ್ ಡಿಸಿಪ್ಲಿನ್ ಆಗಿರ್ತಾರೆ? ಒಂದ್ ರೀತಿ ಕಾಮಿಡಿ ಅನ್ಸುತ್ತಪ್ಪ ಹಿಂಗೆಲ್ಲ ಆಗ್ಬಿಟ್ರೆ. ಶರಣು ಪ್ರಕಾಶ್ ಪಾಟೀಲ್ ಸಚಿವ, ಇವರು 55+. ಒಬ್ಬೊಬ್ರದೇ ನೋಡ್ತಾ ಹೋಗೋಣ ನಾವು. ಇನ್ನು ಮಾಸ್ಕ್ ಯಾರು ಹಾಕಿದ್ದಾರೆ ಅಂತ ಬೇಡ ಬಿಡಿ, ಯಾರು ಹಾಕಿಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ. DCM DK ಶಿವಕುಮಾರ್ ಅವರು ವಯಸ್ಸು 25 ಇಲ್ಲ, 60+, ಆದ್ರೆ ಮಾಸ್ಕ್ ಹಾಕಿಲ್ಲ. ಇವರದ್ದೇ ಸರ್ಕಾರ ಹೇಳ್ತಾ ಇರೋದೇನೋ 60 ವರ್ಷ ಮೇಲ್ಪಟ್ಟವರು ಮಾಸ್ಕ್ ಕಂಪಲ್ಸರಿಯಾಗಿ ಹಾಕ್ಲೇಬೇಕು ಅಂತ. ಆಮೇಲೆ 60 ವರ್ಷ ಮೇಲ್ಪಟ್ಟವರೇ ಅಲ್ಲ, ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಎಲ್ಲರೂ ಹಾಕಿ. ಆದ್ರೆ ಇವ್ರು ತಂದಿರೋದು ತೀರಾ ಒಂದು, ನಾವು ಚಾನ್ಸ್ ತಗೊಳ್ಳೋದು ಬೇಡ, 60 ವರ್ಷ ಮೇಲ್ಪಟ್ಟವ್ರು ಹಾಕಿ ಅಂತ. ನೋಡಿ G ಪರಮೇಶ್ವರ್ ಅವರು ಗೃಹ ಸಚಿವರು, ಇವ್ರಿಗೂ ಕೂಡ 60+, 60+ ವಯಸ್ಸಾಗಿದೆ. ಆದ್ರೆ ಇವರು ಕೂಡ ಮಾಸ್ಕ್ ನ ಹಾಕೊಂಡಿಲ್ಲ. ಸುತ್ತಮುತ್ತ ಜನ ಇದ್ದಾರೆ, ಭದ್ರತೆಯವರು ಇರ್ತಾರೆ. ಆದ್ರೆ ನೀವುಗಳೇ ಫಾಲೋ ಮಾಡ್ಲಿಲ್ಲ ಅಂದ್ರೆ ನಿಮ್ಮನ್ನ ಪ್ರತಿನಿತ್ಯ ಟಿವಿಲಿ ನೋಡೋ ಜನಗಳೇನ್ ಫಾಲೋ ಮಾಡ್ತಾರೆ? HC ಮಹಾದೇವಪ್ಪ ನೋ ಮಾಸ್ಕ್. ಇವರ ಬಳಿಯೂ ಕೂಡ ಮಾಸ್ಕ್ ಇಲ್ವಾ? ಹಾಗಾದ್ರೆ ಯಾರಾದ್ರೂ ಕಳಿಸ್ಕೊಡ್ಬೇಕಾ ಮಾಸ್ಕ್ನ? ಗೊತ್ತಿಲ್ಲ. ಒಂದು ಗಾದೆ ಮಾತಿದೆಯಲ್ಲ, ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ರಾಮಂಗೂ ಸೀತಂಗೂ ಏನ್ ವ್ಯತ್ಯಾಸ ಅಂತ ಕೇಳಿದ್ರಂತ. ಇದು ಉಲ್ಟಾ ಇವ್ರ ಕತೆ. ಇಲ್ಲಿ ರಾತ್ರಿ ಎಲ್ಲ ಇವರೇ ರಾಮಾಯಣ ಹೇಳಿ ಬೆಳಗ್ಗೆ ರಾಮಂಗೂ ಸೀತೆಗೂ ಏನು ವ್ಯತ್ಯಾಸ ಅಥವಾ ಸಂಬಂಧ ಅಂತ ಕೇಳಿದ್ರಂತೆ. ಹಂಗಾಗಿದೆ ಇವ್ರ ಕತೆ. ಬೋಸರಾಜು ಸಚಿವ ಮಾಸ್ಕ್ ಹಾಕೊಂಡಿಲ್ಲ, ಗುಂಪಾಗಿ ಹೋಗ್ತಾ ಇದ್ದಾರೆ. ಪರಮೇಶ್ವರ್ ಅವರು ಕೂಡ ಜೊತೆಯಲ್ಲಿದ್ದಾರೆ. ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು, ಅವರೇ ಮೊನ್ನೆ ಹೇಳಿದ್ರು ಮಾಸ್ಕ್ ಕಂಪಲ್ಸರಿ ಅಂತ. ಈಶ್ವರ್ ಖಂಡ್ರೆ ಅವರು ಇಲ್ಲ, ಪಕ್ಕದಲ್ಲಿರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ 60 ವರ್ಷ ಆಗಿದೆ ಅಂತ ಹೇಳ್ತಿಲ್ಲ. 60 ವರ್ಷ ಆಗ್ಲಿ ಬಿಡ್ಲಿ, ಮಾಸ್ಕ್ ಹಾಕೊಂಡ್ರೆ ಕಳ್ಕೊಳ್ಳೋದೇನಿದೆ ಅದ್ರಲ್ಲಿ? ಏನ್ ಕಳ್ಕೊತೀವಿ? HK ಪಾಟೀಲ್ 60+, ನೋ ಮಾಸ್ಕ್. ಹಾಗಾದ್ರೆ ಜನ ಹಾಕಬೇಕಾ? ಹಾಕ್ಬೇಕಲ್ಲ, ಹಾಕ್ಬೇಕು ಬಿಡಿ. ಅವ್ರು ಹಾಕ್ಲಿ ಬಿಡ್ಲಿ, ನಮ್ಮ ಪಾಡಿಗೆ ನಾವು ನಮ್ಮ ಜಾಗೃತಿನ ವಹಿಸ್ಕೋಬೇಕು. ಬಟ್ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಒಂದ್ ರೀತಿ ಜನ ನಿಮ್ಮ ಡಿಸಿಪ್ಲಿನ್ ನೋಡ್ಕೊಂಡು, ಎಷ್ಟೋ ಜನ ಡಿಸಿಪ್ಲಿನ್ ಅನ್ನ ಕಲಿಯುವಂತವ್ರು ಇರ್ತಾರೆ. ನಿಮ್ಮ ಶಿಸ್ತೇ ಈ ರೀತಿಯಾಗಿದ್ರೆ, ಹೇಳದಂತೆ ಟೀಚರ್ ಪಾಠ ಹೇಳದಂತೆ, ಬಟ್ ಅವ್ರು ಪಾಲನೆ ಮಾಡಲ್ಲ ಶಿಸ್ತು ಅನ್ನೋಂಗ್ ಆಗ್ತಾ ಇದೆ ನಿಮ್ ಕಥೆಯಲ್ಲಿ. HK ಪಾಟೀಲ್ 60+, ನೋ ಮಾಸ್ಕ್. DK ಶಿವಕುಮಾರ್ 60+, ನೋ ಮಾಸ್ಕ್. ಗೃಹ ಸಚಿವ ಪರಮೇಶ್ವರ್ ಅವರು ಮಾಸ್ಕ್ ಇಲ್ಲ. ಹಿಂಗಾಗ್ಬಿಟ್ರೆ ಅಂದ್ರೆ ನೀವು ಜನಕ್ಕೆ ಏನ್ ಮಾದರಿ ಆಗ್ತಿರಪ್ಪ ಗೊತ್ತಿಲ್ಲ ನನ್ಗಂತೂ. ಎಲ್ಲಿ ನೋಡಿದ್ರು ಈಗ ಕರೋನಾ 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 ಅನ್ನೋ ಆತಂಕ ಇದೆ. ಸಿದ್ದರಾಮಯ್ಯ ಅವರು ನನ್ನೆ ತಾನೇ ಒಂದು ಸಭೆ ನಡೆಸ್ತಾರೆ. ಬಹಳ ಪ್ರಮುಖವಾದಂತಹ ಅಂಶಗಳನ್ನ ಸಭೆಯಲ್ಲಿ ಹೈಲೈಟ್ ಮಾಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಹಿಂದಿನ ಸರ್ಕಾರ ಮಾಡಿದಂತಹ
ತಪ್ಪುಗಳು ಈ ಸರ್ಕಾರದಲ್ಲಿ ಮರುಕಳಿಸಬಾರ್ದು. ಕರೋನಾದಲ್ಲಿ ಎಲ್ಲೂ ಕೂಡ ನಾವು ಎಡವಬಾರ್ದು. ಪ್ರಮುಖವಾಗಿ ಮಾಸ್ಕ್ ಕಂಪಲ್ಸರಿ ಮಾಡಲೇಬೇಕು. 60 ವರ್ಷ ಮೇಲ್ಪಟ್ಟಂತವರು ಮಾಸ್ಕ್ ಹಾಕೊಳ್ಳೇಬೇಕು ಅಂತ ಸ್ವತಃ ಸಿದ್ದರಾಮಯ್ಯ ಅವರು, ರಾಜ್ಯದ ಮುಖ್ಯಮಂತ್ರಿಗಳು ಸಭೆ ಮಾಡಿ ಹೇಳ್ತಾರೆ. ಆದ್ರೆ ಅವರದ್ದೇ ಸರ್ಕಾರದ ಸಚಿವರುಗಳು ಮಾತ್ರ ಅದನ್ನ ಪಾಲನೆ ಮಾಡೋಕ್ ರೆಡಿ ಇಲ್ಲ. ನೋಡಿ, ಅಲ್ಲಿ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು, ಜಿ ಪರಮೇಶ್ವರ್ ಗೃಹ ಸಚಿವರು, ಆರೋಗ್ಯ ಸಚಿವರು, ಅಲ್ಲ ದಿನೇಶ್ ಗುಂಡೂರಾವ್ ಅವ್ರಿಗೆ 60 ವರ್ಷ ಆಗಿಲ್ಲ, ಬಟ್ ಹಂಗನ್ಕೊಂಡು ಮಾಸ್ಕ್ ಹಾಕೊಳ್ಳಲ್ವಾ ನೀವು? ಅವರೇ ಹೇಳ್ತಾರೆ ಜನರೆಲ್ರಿಗೂ 60 ವರ್ಷ ಮೇಲ್ಪಟ್ಟವ್ರೆ ಹಾಕೋಬೇಕು ಅಂತಿಲ್ಲ, ಮಾಸ್ಕ್ ಎಲ್ರು ಹಾಕೊಂಡ್ರೆ ಒಳ್ಳೇದು ಅಂತ ಅವರೇ ಹೇಳೋದಂತೆ. ಸುತ್ತಮುತ್ತ 10 ಜನ ಹಾಕೊಂಡು ಅವ್ರು ಓಡಾಡ್ತಾರೆ, ಮಾಸ್ಕ್ ಹಾಕೊಳ್ಳಲ್ಲ. ನೀವ್ ಏನ್ ಜನರಿಗೆ ಮೆಸೇಜ್ ಕೊಡಕ್ ಹೊರಟಿದ್ದೀರಿ? ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವೀಶ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ರವೀಶ್. ಇದೊಂದು ಗಾದೆ ಮಾತಿದೆಯಲ್ಲ, ರಾತ್ರೆಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ಎದ್ದು ರಾಮಂಗೂ ಸೀತೆಗೂ ಏನ್ ವ್ಯತ್ಯಾಸ ಅಥವಾ ಸಂಬಂಧ? ಉಲ್ಟಾ, ಸ್ವಲ್ಪ ರಾತ್ರೆಲ್ಲ ಇವರೇ ರಾಮಾಯಣ ಹೇಳಿ ಬೆಳಗ್ಗೆದ್ದು ರಾಮಂಗೂ ಸೀತೆಗೂ ಏನ್ ಸಂಬಂಧ ಅಂತ ಇವರೇ ಕೇಳ್ದಂಗ ಆಯ್ತಾ ಅಂತ. ಇವರು ನೋಡಿ ಜನ ಏನ್ ಡಿಸಿಪ್ಲಿನ್ ಕಲ್ತ್ಕೋಬೇಕು ಹಾಗಾದ್ರೆ ರವೀಶ್? ಇದೆ, ಖಂಡಿತವಾಗಿ ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ರೂಲ್ಸ್ ಅನ್ನ ಮಾಡತಕ್ಕಂಥವ್ರು ಮೊದಲು ಫಾಲೋ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಈಗ ಕೋವಿಡ್ ಒಂದ್ ರೀತಿಯಲ್ಲಿ ಇದಾಗ್ತಾ ಇದೆ, ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ. ಆದ್ರೆ ಅದರ ಪರಿಣಾಮಕಾರಿಯಾಗಿರ್ತಕ್ಕಂಥ ಪರಿಣಾಮಗಳು ಅಷ್ಟೇನ್ ಇಲ್ಲದೆ ಇರ್ಬೋದು ಆರಂಭಿಕ ಹಂತದಲ್ಲಿ. ಆದ್ರೆ ಈಗಾಗಲೇ ಜನರಿಗೆ ಏನ್ ರೂಲ್ಸ್ ಅನ್ನ ಮಾಡಿದ್ರು, ಅಂದ್ರೆ 60 ವರ್ಷದ ಮೇಲ್ಪಟ್ಟವ್ರು ಮಾಸ್ಕ್ ಅನ್ನ ಹಾಕ್ಬೇಕು ಅಂತ, ಅದೇ ರೂಲ್ಸ್ ಅನ್ನ ಪಾಲಿಸಬೇಕಾಗತ್ತೆ. ಇದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆ ಒಂದು ರೂಲ್ಸ್ ಅನ್ನ ಪಾಲಿಸ್ತಾರೆ. ಆದ್ರೆ 60 ವರ್ಷ ಮೇಲ್ಪಟ್ಟಂತ ಕೆಲ ಸಚಿವರು ಪಾಲಿಸದೇ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದ್ ರೀತಿಯಲ್ಲಿ ಅವರ ಜವಾಬ್ದಾರಿಯನ್ನ ಮರ್ತರ ಅಂತ. ಯಾಕೆಂದ್ರೆ ಅವರು ಒಂದ್ ರೀತಿಯಲ್ಲಿ ಜವಾಬ್ದಾರಿಯನ್ನ ಒಂದ್ ರೀತಿಯಲ್ಲಿ ನಿಭಾಯಿಸೋದ್ರ ಮೂಲಕ ಅವರು ಮಾದರಿ ಆಗ್ಬೇಕಾಗತ್ತೆ. ನಾವು ರೂಲ್ಸ್ ಮಾಡಿದೀವಿ, ನಾವು ಕೂಡ ಪಾಲನೆ ಮಾಡ್ತಾ ಇದೀವಿ, ನೀವು ಪಾಲನೆ ಮಾಡಿ ಅನ್ನೋ ಮೆಸೇಜ್ ಅನ್ನು ಕೂಡ ಕೊಡ್ಬೇಕಾಗತ್ತೆ. ಆದ್ರೆ ಅಂತ ಒಂದು ಮೆಸೇಜ್ ಅನ್ನ ಕೊಡೋದಕ್ಕೂ ಕೂಡ ವಿಫಲರಾಗಿದ್ದಾರೆ, ಜೊತೆಗೆ ತಮ್ಮ ಜವಾಬ್ದಾರಿಯನ್ನು ಕೂಡ ಮರೆತಿದ್ದಾರೆ. ಹಾಗಾಗಿ ಅವರೇ ಆ ಜನಪ್ರತಿನಿಧಿಗಳೇ ಆ ರೂಲ್ಸ್ ಅನ್ನ ಬ್ರೇಕ್ ಮಾಡಿದಂತ ಸಂದರ್ಭದಲ್ಲಿ ಉಳಿದವರು ಕೂಡ ಅದನ್ನೇ ದಾರಿಯನ್ನ ಹಿಡಿದಂತ ಸಂದರ್ಭದಲ್ಲಿ ಅದು ಬೇರೆ ರೀತಿಯ ಪರಿಣಾಮಗಳನ್ನು ಉಂಟು ಮಾಡಬಹುದು. ಹಾಗಾಗಿ ಜವಾಬ್ದಾರಿ ಇರ್ತಕ್ಕಂಥ ಸಚಿವರುಗಳು ಕೂಡ ಅದನ್ನ ಪಾಲನೆ ಮಾಡಬೇಕು, ಜನರಿಗೂ ಕೂಡ ಹೇಳ್ಬೇಕಾಗತ್ತೆ. ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕರೋನಾ ಸಂಖ್ಯೆ ಹೇಗಿದೆ, ಕರೋನಾ ವಿಚಾರದಲ್ಲಿ ಯಾವ ರೀತಿಗೆ ಅಲರ್ಟ್ ಆಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಕರೋನಾ ಹೆಚ್ಚಾಗ್ತಾ ಇರೋ ಆತಂಕದ ಹಿನ್ನೆಲೆಯಲ್ಲಿ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ 6 ದಿನಗಳ ಕಾಲ ಟೂರಿಸ್ಟ್ ಬಂದ್, 3 ದಿನ ಎಣ್ಣೆ ಬಂದ್. ಇವತ್ತಿನಿಂದ 6 ದಿನಗಳ ಕಾಲ ಪ್ರವಾಸಿ ತಾಣವಾದಂತಹ ಮುಳ್ಳಯ್ಯನಗಿರಿಗೆ ಅವಕಾಶ ಇಲ್ಲ, ದತ್ತಪೀಠಕ್ಕೆ ಅವಕಾಶ ಇಲ್ಲ, ಸಿತಾಳಯ್ಯನಗಿರಿಗೂ ಹೋಗೋ ಹಾಗಿಲ್ಲ. ಹೋಮ್ ಸ್ಟೇ ರೆಸಾರ್ಟ್ ಬುಕ್ ಮಾಡಿದವ್ರಿಗೆ ಅಷ್ಟೇ ಅವಕಾಶ, ಹೊಸದಾಗಿ ಹೋಗುವಂತವ್ರಿಗೆ ಅವಕಾಶ ಇಲ್ಲ. ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿದೆ ಚಿಕ್ಕಮಗಳೂರು ಈಗ. ಪ್ರವಾಸಿ ತಾಣ ಅಂದ ತಕ್ಷಣ ಈ ಬೆಂಗಳೂರು, ಮೈಸೂರು, ತುಮಕೂರು, ಸುತ್ತಮುತ್ತ ಊರವ್ರು ಎಲ್ರಿಗೂ ನೆನಪಾಗದೆ ಚಿಕ್ಕಮಗಳೂರು. ಹೋಗೋಣ, ಅಲ್ಲಿಗೆ ಗಿರಿಗಳಿರುತ್ತೆ, ಫಾಲ್ಸ್ಗಳಿರುತ್ತೆ ಅಂತ. ಬಟ್ ಚಿಕ್ಕಮಗಳೂರು ಯಾವುದೇ ರೀತಿಯ ರಿಸ್ಕ್ ಅನ್ನ ತಗೊಳ್ಳೋಕೆ ರೆಡಿ ಇಲ್ಲ. ಯಾಕಂದ್ರೆ ಈಗಾಗಲೇ ಅಲ್ಲಿನ ಜನ ಆತಂಕ ವ್ಯಕ್ತಪಡಿಸ್ತಾ ಇದ್ರು. ಈ ಸುತ್ತಮುತ್ತ ಕೇರಳದವರು, ಈ ಬೆಂಗಳೂರಿನವರೆಲ್ಲ ಬಂದ್ಬಿಡ್ತಾರೆ ಕರೋನಾ ಹೊತ್ಕೊಂಡು. ಇಲ್ಲಿ ನಮಗೆ ಹೆಚ್ಚಾಗಿ ಹೋಗ್ಬಿಟ್ರೆ ನಾವೇನ್ ಮಾಡೋದು, ಮತ್ತೆ ಲಾಕ್ ಡೌನ್ ಎಲ್ಲ ಕರೋನಾ ಬಂದ್ಬಿಟ್ರೆ ನಾವು ಮನೇಲಿ ಇರಕ್ಕಾಗತ್ತಾ, ದುಡಿಯೋದು ಬೇಡವಾ ಅಂತ ಆತಂಕವನ್ನ, ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿದೆ ಅಂತಲೇ ಹೇಳ್ಬೋದು. ಈಗಲೇ ಮಾಸ್ಕ್ಗೆ ಕಂಪಲ್ಸರಿ ಕೆಲವರು ಹಾಕ್ತಾ ಇಲ್ಲ. ಅಂತಹ ಹಿನ್ನೆಲೆಯಲ್ಲಿ ಪ್ರವಾಸಿ ತಾಣಗಳಿಗೆ ಅವಕಾಶವನ್ನ ನಿರ್ಬಂಧಿಸಿದ್ದಾರೆ. ಈ ರೆಸಾರ್ಟ್ ಹೋಮ್ ಸ್ಟೇಗಳಿಗೆ ಈಗಾಗಲೇ ಬುಕ್ಕಿಂಗ್ ಮಾಡ್ಕೊಂಡವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಉಳಿದಂತವ್ರಿಗಿಲ್ಲ. ಬಟ್ ಮುಳ್ಳಯ್ಯನಗಿರಿ, ಸಿತಾಳಯ್ಯನಗಿರಿ, ದತ್ತಪೀಠ ಇಂತಹ ಭಾಗಗಳೇನಿದೆ ಪ್ರವಾಸಿ ತಾಣಗಳು ವೀಕೆಂಡ್ ನಲ್ಲಿ ತುಂಬಿ ತುಳುಕ್ತಾ ಇತ್ತು. ಬಟ್ 6 ದಿನಗಳ ಕಾಲ ಇಲ್ಲಿ ಯಾರಿಗೂ ಕೂಡ ಹೋಗಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಎಣ್ಣೆ ಕೂಡ ಬಂದಂತೆ, ಅಂದ್ರೆ ಮದ್ಯಪಾನ.